ಬಡ ಮಕ್ಕಳಿಗೂ ಮತ್ತು ಸರ್ಕಾರಿ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳ ಸಲುವಾಗಿ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ, ಫಿನಿಕ್ಸ್ ಅಂತ ಕಣಿಸಿ. ಕರ್ನಾಟಕದಲ್ಲಿ ಅದು ಎಲ್ಲ ಕಡೆ ಇದೇ ಸರ್ರನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿದ್ದಾರೆ. ಒಂದು ಸಾವಿನವರೆಗೂ ಕೂಡ ಏನಂತ ಹೇಳಿದ್ರೆ ಇವತ್ತು ಕಂಪ್ಯೂಟರ್ ಶಿಕ್ಷಣದ ಅವಶ್ಯಕತೆ ಬಹಳ. ಯಾರಿಗೆ ಸ್ಪಷ್ಟವಾಗಿ ಇಂಗ್ಲಿಷ್ ಕಮ್ಯುನಿಕೇಶನ್ ಬರ್ತದೆ, ಯಾರಿಗೆ ಸ್ಪಷ್ಟವಾಗಿ ಇಂಗ್ಲಿಷ್ ಅಲ್ಲಿ ಬರೆಯೋದು ಓದಕ್ ಬರ್ತದೆ, ಅವ್ರು ಮಾತ್ರ ಏನಂತ ಹೇಳಿದ್ರೆ ಎಷ್ಟೇ ಪದವಿಗಳನ್ನು ಹೊಂದಿದ್ರು ಕೂಡ ಎಲ್ಲಿ ಇಂಗ್ಲಿಷ್ ಬರಲ್ವೋ, ಎಲ್ಲಿ ಕಂಪ್ಯೂಟರ್ ಶಿಕ್ಷಣದ ಕೊರತೆ ಅವ್ರಿಗೆ ಇರ್ತದೋ ಅಂತವ್ರು ಏನಂತ ಹೇಳಿದ್ರೆ ಬೇಕಾದಷ್ಟು ಡಿಗ್ರಿ ಮಾಡ್ಕೊಂಡ್ರು ಕೂಡ, ಶಿಕ್ಷಿತ ಅಂತ ಅನ್ಸ್ಕೊಂಡ್ರು ಕೂಡ ಒಂದ್ ಕಡೆ ಅವ್ರು ಏನಂತ ಅನ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ಡಿಜಿಟಲ್ ಇಲ್ಲಿಟರೇಟ್ ಅಂತ ಕರ್ಸ್ಕೊಳ್ತಾರೆ. ಪ್ರತಿಯೊಂದು ಮಗು ಕೂಡ ಏನಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಏನಂತ ಹೇಳಿದ್ರೆ ಅವನು ಕೌಶಲ್ಯಗಳಿಂದ ಜನ್ಮ ತಗೊಂಡಿದ್ದಾನೆ. ಆದ್ರೆ ಅಂತ ಕೌಶಲ್ಯಗಳನ್ನ ಅವನು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಗಿದ್ರೆ ಇವತ್ತು ಒಂದು ಟೂಲ್ ಅನ್ನ ಬಳಸ್ಕೊಳ್ಬೇಕಾಗ್ತದೆ. ದಟ್ ಇಸ್ ಕಾಲ್ಡ್ ಡಿಜಿಟಲ್ ಟೂಲ್ಸ್. ಅದರಲ್ಲಿ ಒಂದು ಅಂತ ನಾವೇನಾದ್ರೂ ಬಳಸೋದಾದ್ರೆ ದಟ್ ಈಸ್ ಕಂಪ್ಯೂಟರ್. ತಂತ್ರಜ್ಞಾನ ಅಂತಕ್ಕಂಥದ್ದು ನಿಲ್ಲಲ್ಲ. ಪ್ರತಿ ನಿಮಿಷ ಕೂಡ ತಂತ್ರಜ್ಞಾನ ಏನಾಗ್ತದೆ ಅಂದ್ರೆ ಡೆವಲಪ್ ಆಗ್ತಾ ಇದೆ. ಅಂತ ತಂತ್ರಜ್ಞಾನದ ಜೊತೆಗೆ ನಾವು ಓಡುವಂತ ಅವಶ್ಯಕತೆ ಇದೆ. ನಾವ್ ಇವತ್ತು ಏನಾದ್ರೂ ಕಂಪ್ಯೂಟರ್ ಅಲ್ಲಿ ಈ ಕ್ಷಣಕ್ಕೆ ಏನಾದ್ರೂ ಕಲ್ತಿದ್ರು ಕೂಡ ಇನ್ನೊಂದು ನೆಕ್ಸ್ಟ್ ಮಿನಿಟ್ಸ್ ಗೆ ಏನಾಗ್ತದೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ಯೂರ್ಲಿ ಔಟ್ಡೇಟೆಡ್ ಕಂಟೆಂಟ್. ಅದೊಂದು ಔಟ್ಡೇಟೆಡ್ ಕಂಟೆಂಟ್. ಸರ್ಕಾರಿ ಪದವಿ ಅಥವಾ ಸರ್ಕಾರಿ ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂಗೆ ನೀವೇನಾದ್ರೂ ಪರೀಕ್ಷೆಯನ್ನ ಬರೀಲಿಕ್ಕೆ ಹೋಗಿದ್ರೆ 30 ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಮಾಡಿದ್ದಾರೆ. ಸಂವಹನದ ಒಂದು ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನಂತ ಹೇಳಿದ್ರೆ 30 ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಮಾಡಿದ್ದಾರೆ. ಈಗ 35 ಮಾರ್ಕ್ಸ್ ತಗೊಳ್ಳಲಿ ಒಂದೇ ಮಾರ್ಕ್ಸ್ ಕಡಿಮೆ ತಗೊಂಡ್ರೆ ಏನಾಗ್ಬಿಡ್ತದೆ? 100% ವಿಲ್ ಬಿ ಕಾಲ್ಡ್ ಆಸ್ ವಾಟ್ ಫೇಲ್ಯೂರ್. ಇವತ್ತು ಸಿಇಟಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ಕೇವಲ 1 ಮಾರ್ಕ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಫೇಲ್ ಆಗ್ತಾ ಇದೆ. ಈ ಹಿಂದೆ ನಾವು ಕಲ್ತಿರ್ತಕ್ಕಂಥ ಎಲ್ಲ ಹಿಸ್ಟ್ರಿ ಪಾರ್ಟ್ ಆಗಿರ್ಬೋದು, ಸೈಂಟಿಫಿಕ್ ಪಾರ್ಟ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ಪಾರ್ಟ್ ಆಗಿರ್ಬೋದು, ಎಲ್ಲವನ್ನ ಹೊರತುಪಡಿಸಿ ಇವತ್ತು ಬಹಳ ಒತ್ತನ್ನ ಯಾವ್ದು ಕೊಡ್ತಾ ಇದೆ ಗವರ್ಮೆಂಟ್ ಅಂತ ಹೇಳಿದ್ರೆ ಪ್ಯೂರ್ಲಿ ಕಂಪ್ಯೂಟರ್, ಡಿಜಿಟಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಒತ್ತನ್ನ ಕೊಡ್ತಾ ಇದೆ. ಅವರಿಗೆ ತರಬೇತಿ ಕೊಟ್ಟು, ಕೌಶಲ್ಯ ಕೊಟ್ಟು, ಅವರಿಗೆ ಸರ್ಕಾರಿ, ಅರೆ ಸರ್ಕಾರಿ ಎಲ್ಲಾ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವತ್ತೇನಾದ್ರೂ ಕೆಲಸಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಯಾರಾದ್ರೂ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಬಾಯಲ್ಲಿ ಬರೋದು ಕೇವಲ ಒಂದೇ ಸಂಸ್ಥೆ. ಅಲ್ಲಿ ನೀವೇನಾದ್ರೂ ಕಂಪ್ಯೂಟರ್ ಟ್ರೈನಿಂಗ್ ಅನ್ನ ತಗೊಂಡಿದ್ದೀರಿ, ಪ್ರಾಪರ್ ಕ್ವಾಲಿಟಿ ಟ್ರೈನಿಂಗ್ ಅನ್ನ ತಗೊಂಡಿದ್ದೀರಿ, ನಿಮ್ಮನ್ನ ಅವ್ರು ಸ್ಕಿಲ್ ಅಪ್ ಮಾಡಿದ್ದಾರೆ, ಯಾರಾದ್ರೂ ಅದನ್ನ ಸರ್ಟಿಫೈ ಮಾಡಬೇಕಾಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಸಂಸ್ಥೆ, ಸರ್ಕಾರದ ಅಂಗಸಂಸ್ಥೆ ಆಗಿರ್ತಕ್ಕಂಥ ಕಿಯಾನಿಕ್ಸ್ ನಿಂದ ಪ್ರಮಾಣೀಕೃತ ಹೊಂದಿರತಕ್ಕಂಥ ಪ್ರಮಾಣ ಪತ್ರವೇ ಅದಕ್ಕೆ ಅರ್ಹತೆಯನ್ನು. ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಸಿಗುವಂತ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲ, ನೀವೆಲ್ಲಿ ಹೋಗಿದ್ರು ಕೂಡ ನಮ್ಮ ತಾಲೂಕಾ ಮಟ್ಟದಲ್ಲಿ ನಿಮಗೆ ಹೈಯೆಸ್ಟ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಇವತ್ತು ಜೇವರ್ಗಿ ತಾಲೂಕದಲ್ಲಿ ಕೊಡ್ತಾ ಇದ್ದೀವಿ. ಕೆಲಸಗಳ ಕೊರತೆ ಇಲ್ಲ, ಕೆಲಸ ಮಾಡುವವನ ಕೊರತೆ ಇದೆ. ಕೆಲಸ ಮಾಡುವವನ ಕೊರತೆ ಇಲ್ಲ, ಕೆಲಸ ಮಾಡುವವನ ಕೌಶಲ್ಯದಲ್ಲಿ ಕೊರತೆ ಇದೆ. ಕೆಲಸ ಮಾಡುವ ಕೌಶಲ್ಯದಲ್ಲಿ ಅಲ್ಲ, ಕೆಲಸ ಮಾಡುವ ಕೌಶಲ್ಯ ಹೊಂದಿದ್ದು ಅವನಿಗೆ ಸ್ಟ್ಯಾಂಡರ್ಡ್ ಸ್ಕಿಲ್ ನ ಅವಶ್ಯಕತೆ ಇದೆ. ಹಾಗಾಗಿ ಈ ಕಂಪ್ಯೂಟರ್ ಎಜುಕೇಶನ್ ಅಂತಕ್ಕಂಥದ್ದು ಏನು ಅಂತ ಹೇಳಿ ಇದು ಒಂದು ಟೈಪ್ ಗಟ್ಟಿ ಬಂಗಾರ ಇದ್ದಂಗೆ. ಏನಿದೆ ಗಟ್ಟಿ ಬಂಗಾರ ಇದ್ದಂಗೆ. ಈ ಸ್ಕಿಲ್ ಕೂಡ ಏನಂತ ಹೇಳಿದ್ರೆ ಒಂದು ಟೈಪ್ ಪಾಲಿಸಿ ಇದ್ದಂಗೆ. ಬಂಗಾರ ಎಷ್ಟು ನೀವು ತಿಕ್ಕಿ ಅದನ್ನ ಎಲ್ಲಿಗೆ ಹಾಕೋಬೇಕಿದ್ರೆ ಅದನ್ನ ಕ್ಲೀನ್ ಮಾಡಿಸ್ಕೊಂಡು ಹಾಕೊಂಡು ಹೋಗ್ತಿಲ್ಲ. ಯಾಕೆ? ಸ್ವಲ್ಪ ಚೆಂದ ಕಾಣಲಿ, ಎನ್ಹಾನ್ಸ್ಡ್ ಕಾಣಲಿ ಲೈಫ್ ಅಂತ ಹೇಳಿ. ಅದೇ ರೀತಿ ತಾವು SSLC ಎಕ್ಸಾಮಿನೇಷನ್, PUC ಎಕ್ಸಾಮಿನೇಷನ್ ಮಾಡ್ಕೊಂಡ ತಕ್ಷಣ ಇಮಿಡಿಯೇಟ್ ತಮ್ಗೆ ಏನಾದ್ರು ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿದ್ರೆ ನೀವೇನಂತ ಹೇಳಿದ್ರೆ ಒಂದ್ ಟೈಪ್ ಬಂಗಾರ ಇದ್ದಂಗೆ. ಅವಾಗ ನಿಮ್ಮನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾರು ನಿಮ್ಮನ್ನ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಕಿಲ್ಡ್ ಎಂಪ್ಲಾಯೀಸ್ ಗಳ ಅವಶ್ಯಕತೆ ಇವತ್ತು ಮಾರ್ಕೆಟ್, ಇವತ್ತಿನ ಇಂಡಸ್ಟ್ರಿ ನೀಡ್ಸ್ಗೆ ಏನ್ ಅವಶ್ಯಕತೆ ಇದೆಯೋ ಅದು ಇದೆ. ಎಲಿತನ ಕಲೆಗೆ ಎಲಿತನ ಬಿಡಂಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ದು ನಿಮ್ಮ ತಂದೆ ತಾಯಿಯನ್ನ ನೋಡಿದ್ರೆ ನಮಗೆ ಸ್ವಲ್ಪ ಹೊಟ್ಟೆ ಕಲಿಸ್ತದೆ. ಏನಂತ ಹೇಳಿದ್ರೆ ನೀವು ಹೆಂಗನ ಮಾಡಿ ರೆಡಿ ಮಾಡಿ ದುಡ್ಡು. ಯಾಕೆ ಕಲೆ ಯಾವ್ದು ಸಲುವಾಗಿ? ಅದಕ್ಕೆ ಬೇಕಾಗಿರೋದು ದುಡ್ಡು. ಆ ದುಡ್ಡನ್ನ ಹೆಂಗ್ ಗಳಿಸ್ಬೇಕು, ಮಾರ್ಕೆಟ್ ಅಲ್ಲಿ ಹೆಂಗೆ ನಿಮ್ಮ ಅನುಭವವನ್ನು ನೀವು ತೋರಿಸ್ಬೇಕು, ಯಾವ ರೀತಿ ನೀವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಕಂಪ್ಯೂಟರ್ ತರಬೇತಿಯ ಮೂಲ ಮಂತ್ರ. ಯಾವ ವ್ಯಕ್ತಿ ಇವತ್ತು ತಮ್ಮ ಮೂಲ ಶಿಕ್ಷಣವನ್ನ ಚೆನ್ನಾಗಿ ಪಡ್ಕೊಂಡಿರ್ತಾರೆ, ಯಾವ ವ್ಯಕ್ತಿ ಇವತ್ತು ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರ್ತದೆ, ಓದ್ಲಿಕ್ಕೆ ಬರ್ತದೆ, ಬರೀಲಿಕ್ಕೆ ಬರ್ತದೆ, ಜೊತೆಗೆ
ಯಾರು ಕಂಪ್ಯೂಟರ್ ಎಜುಕೇಶನ್ ಅನ್ನ ಪೂರ್ಣ ಪ್ರಮಾಣದಿಂದ ಹೊಂದಿರ್ತಾರೆ ಅವರು ಮಾತ್ರ ಯಾವ ಕಾರಣಕ್ಕೂ ಅವಲಂಬಿತರಾಗಿರೋದಿಲ್ಲ. ಅವ್ರು ಏನಾಗಿರ್ತಾರೆ, ಸ್ವಾವಲಂಬಿ ಆಗಿರ್ತಾರೆ. ಅವ್ರ ಮೇಲೆ ಮತ್ತೆ ಒಂದು 4 ಜನ ಡಿಪೆಂಡೆನ್ಸ್ ಇದ್ರು ಅವರನ್ನ ತಗೊಂಡೋಗುವಂತ ಕೆಲಸ. ಜೇವರ್ಗಿಯಲ್ಲಿ ಶ್ರೀ ಮಹಾಲಕ್ಷ್ಮಿ ಕಂಪ್ಯೂಟರ್ಸ್ ಕಿಯಾನಿಕ್ಸ್ ಫ್ರಾಂಚೈಸಿ ಕೇಂದ್ರ ಜೇವರ್ಗಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರುತ್ತಾ, ವಿದ್ಯೆಗೆ ಅಧಿಪತಿಯಾಗಿರ್ತಕ್ಕಂಥ ಗಣೇಶ, ಸಕಲ ವಿಘ್ನಗಳನ್ನ ನಿವಾರಣೆ ಮಾಡ್ತಕ್ಕಂಥ ಗಣೇಶ, ಆದಿ ಪೂಜಿತ ಗಣೇಶ ಎಲ್ಲರಿಗೂ ತಮಗೆ ಏನಂತ ಹೇಳಿ ಶಿಕ್ಷಣ ಒಂದು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳುವಂತದ್ದಾಗ್ಲಿ, ಎಲ್ಲರಿಗೂ ಏನಂತ ಹೇಳಿ ಒಂದು ಬಲವನ್ನು ತುಂಬುವಂತ ಕೆಲಸ ಆ ಒಂದು ಆಶೀರ್ವಾದ ಗಣೇಶ ಅಂತ ಹೇಳಿ ಇಷ್ಟೊತ್ತವರೆಗೂ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾಲೇಜಿನ ಸಿಬ್ಬಂದಿ ವರ್ಗ, ಆಡಳಿತ ವರ್ಗ ಮತ್ತು ಪ್ರಾಂಶುಪಾಲರಿಗೆ ಮತ್ತು ನಮ್ಮೆಲ್ಲರಿಗೂ ಏನಂತಂದ್ರೆ ನನ್ನ ಹಾರ್ದಿಕ ಧನ್ಯವಾದಗಳನ್ನ ಏನಕ್ಕಾಗ್ಲಕ್ ಸರ್, ನಾ ಕಂಪ್ಯೂಟರ್ ಕಲಿತೇನೆ ಅನ್ನೋದಿದ್ರು ರೆಗ್ಯುಲರ್ ಆಗಿ ಕಂಪ್ಯೂಟರ್ ಅನ್ನ ಬಂದು ಕಲಿತು ತಾವು ಸಿಇಟಿ ಎಕ್ಸಾಮಿನೇಷನ್ ಅಲ್ಲಿ ಹೋಗಿ ಎಕ್ಸಾಮ್ ಬರ್ದಾಗ ಮಾತ್ರ ನಮ್ಮ ಕ್ವಾಲಿಟಿ ಏನನ್ನೋದು ಗೊತ್ತಾಗ್ತದೆ. ಸುಮ್ಮನೆ ಯಾವ ಕಾರಣ ನೀವು ಆನ್ಲೈನ್ ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿದ್ರೆ ರಾಜ್ ಸ್ಕಿಲ್ ಮಾಸ್ಟರ್ ಪ್ರೋ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಹೋಗಿದ್ರೆ ಗೊತ್ತಾಗ್ತದೆ ನಿಮ್ಗೆ ವಾಟ್ ಇಸ್ ದ ಕ್ವಾಲಿಟಿ, ಹೌ ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ನನ್ನಲ್ಲಿ ಇರ್ತಕ್ಕಂಥ ಜ್ಞಾನವು ಕೂಡ ತಾವು ಪಡ್ಕೊಂಡು ಏನಂತಂದ್ರೆ ಮುಂದೆ ಹುದ್ದೆಗೆ ತಾವು ಹೋಗುವಂಥದ್ದು ಆಗಬೇಕು ಅಂತಕ್ಕಂಥದ್ದೇ ನನ್ನ ಮೂಲ ಅರ್ಥ ಇದೆಯಲ್ಲ. ಸೊ ಹಾಗಾಗಿ ಕಲ್ತ ಮೇಲೆ ಯಾವುದೇ ವಿದ್ಯೆ ಆಗಿರ್ಬೋದು, ಆ ವಿದ್ಯೆ ಕಲ್ತ ಮೇಲೆ ಆ ವಿದ್ಯೆಯಿಂದ ನೀವು ಬೆನಿಫಿಟ್ ತಗೊಂಡಾಗ ಮಾತ್ರ ಆ ವಿದ್ಯೆಗೆ ಅರ್ಥ ಬರ್ತದೆ, ಇಲ್ಲಾಂದ್ರೆ ಆ ವಿದ್ಯೆಗೆ ಅರ್ಥ ಬರಂಗಿಲ್ಲ. ಆವಾಗ ಮಾತ್ರ ಏನಂತ ಹೇಳಿದ್ರೆ ನೀವು ಕಟ್ಟುವಂತ ಫೀಸಿಗೂ ಅರ್ಥ ಬರ್ತದೆ, ನೀವು ಕಲಿಯುವಂತ ವಿದ್ಯೆಗೂ ಅರ್ಥ ಬರ್ತದೆ. ಜೊತೆಗೆ ಏನಂತಂದ್ರೆ ಕಲ್ತ ಆದ್ಮೇಲೆ ನೀವು ಮತ್ತೊಂದ್ ಕಡೆ ಏನಂತಂದ್ರೆ ಕೆಲಸಕ್ಕೆ ಹೋಗ್ಬೇಕಾಗ್ತದೆ. ಕಲ್ತ ಮನೆ ಕೂತ್ಕೊಳ್ಳೋದಲ್ಲ, ಕಂಪ್ಯೂಟರ್ ಅಂತಕ್ಕಂಥ ಕಲ್ತ ಮನೆ ಕೂತ್ಕೊಳ್ಳೋದಲ್ಲ, ಕಲ್ತ ಮೇಲೆ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಹೋಗಿ 4 ದುಡ್ಡನ್ನ ನೀವು ಗಳಿಸಿದಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ. ಉದ್ಯೋಗಗಳಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಬಹಳ ಜನ ಒದ್ದಾಡ್ತಾ ಇದ್ದಾರೆ, ನೆನಪಿರ್ಲಿ. ಏನ್ರಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಯಾಕೆ ಒದ್ದಾಡ್ತಾ ಇದ್ದಾರೆ? ಸ್ಕಿಲ್ ಇಲ್ಲ, ಕಂಪ್ಯೂಟರ್ ನಾಲೆಜ್ ಇಲ್ಲ, ಇಂಗ್ಲಿಷ್ ಕಮ್ಯುನಿಕೇಶನ್ ಇಲ್ಲ, ಅವರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಲ್ಲುವಂತವ್ರು ಯಾರು ಇಲ್ಲ. ಸರ್ ನಮಗಿಂತ ಒಂದು ಗೊತ್ತಿಲ್ಲ, ಹೊಸದೊಂದು ಟೆಕ್ನಾಲಜಿ ಬಂದಿದೆ ಗೊತ್ತಿಲ್ಲ. ನಿಮ್ಮನ್ನ ಕಂಪ್ಯೂಟರ್ ಕೆಲಸ ಆದ್ಮೇಲೆ 1 ವರ್ಷಕ್ಕೆ ನಿಮಗೆ ಏನಂತ ಹೇಳಿ ಕಂಪ್ಯೂಟರ್ ಜೊತೆಗೆ ನಿಮಗೆ ಕೆಲಸ ಕೊಡಿಸಿ ನಿಮ್ಗನ್ನ ಕೆಲಸದಲ್ಲಿ 3 ತಿಂಗಳ ಕಾಲ ನಿಮ್ಮನ್ನ ಕೈ ಹಿಡಿದು ನಡೆಸುವಂತ ಕೆಲಸ ಕೂಡ ನಾವು ಮಾಡ್ತಕ್ಕಂಥದ್ದು. ಒಂದಿನ ಬಂದು ಒಂದಿನ ಕಲಿತೀನಿ ಒಂದಿನ ಬಿಡ್ತೀನಿ ಅಂತ ಹೇಳಿದ್ರೆ ಕ್ವಾಲಿಟಿ ಟ್ರೈನಿಂಗ್ ಆಗಂಗಿಲ್ಲ. ಕ್ವಾಲಿಟಿ ಟ್ರೈನಿಂಗ್ ಆಗಂಗಿಲ್ಲ. ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂಥ ಆದೇಶದ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅಥವಾ ಸರ್ಕಾರಿ ಉದ್ಯೋಗವನ್ನ ಅಪೇಕ್ಷೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ಬೋದು, ಅಭ್ಯರ್ಥಿ ಆಗಿರ್ಬೋದು, 6 ತಿಂಗಳ ಪ್ರಮಾಣ ಪತ್ರ, ಅದು ಕಿಯಾನಿಕ್ಸ್ ನಿಂದ ಪ್ರಮಾಣೀಕೃತ ಹೊಂದಿರತಕ್ಕಂಥ ಪ್ರಮಾಣ ಪತ್ರ ಕಡ್ಡಾಯವಾಗಿರ್ತದೆ. ಇದು ಕಡ್ಡಾಯ ಅಂತ ಕಡ್ಡಾಯ ಅಂದ್ರೆ ಏನ್ರಿ? ಕಂಪಲ್ಸರಿ. ನಿಮ್ಮ 10th ಮಾರ್ಕ್ಸ್ ಕಡೆ ಹೆಂಗದೆ, PUC ಮಾರ್ಕ್ಸ್ ಕಡೆ ಹೆಂಗದೆ, ಹಂಗೆ ಕಿಯಾನಿಕ್ಸ್ ಸರ್ಟಿಫಿಕೇಟ್ ಕೂಡ ಇದು ಮ್ಯಾಂಡೇಟರಿ ಇದೆ. ಏನಂತಂದ್ರೆ ನನ್ನ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡುವಂಥದ್ದೇ ನಮ್ಮ ಮೂಲ ಮಂತ್ರ ಆಗಿದೆ. ಅದನ್ನು ತಾವೆಲ್ಲರೂ ಏನಂತಂದ್ರೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದೇ ನಂದು ಒಂದು ಬಹಳ ಮನಸ್ಸಿನ ವಿನಂತಿ ಇದೆ. ರೈಟ್ ರೀ? ಎಸ್ ಆರ್ ನೋ? ಎಸ್. ಸೊ ಆದಷ್ಟು ಏನಂತ ಹೇಳಿದ್ರೆ ಇದೊಂದು ಬೆನಿಫಿಟ್ ನೀವು ಮಾಡ್ಕೊಂಡು ಎಕ್ಸಾಮಿನೇಷನ್ ನಾಳೆ ಸಿಗ್ಲಾಗ್ತದೆ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಎಜುಕೇಶನ್ ಸಿಗ್ಲಾಗ್ತದೆ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಸಿಗ್ಲಾಗ್ತದೆ. ನಿಮಗೆ ಏನಂತ ಪ್ರತಿದಿನಕ್ಕೆ ಏನಂತ 2 ಗಂಟೆಗಳ ಕಂಪ್ಯೂಟರ್ ಅನ್ನ ಬಳಕೆ ಮಾಡುವಂತ ಸಿಗ್ತಾ ಇದೆ. ಮತ್ತೆ ನಿಮಗೆ ಪ್ರತಿಯೊಂದು ವಿದ್ಯಾರ್ಥಿಗೆ ಏನಂತ ಹೇಳಿದ್ರೆ ನಿಮಗೆ ಸಪರೇಟ್ ಆಗಿ ಸ್ಟಾಫ್ ಇರ್ತಾರೆ, ದೇ ವಿಲ್ ಪ್ರಾಟೆಕ್ಟ್ ಯು. ಅವ್ರು ಪ್ರತಿ ಬಾರಿ ಏನಂತ ನೀವು ಕಂಟಿನ್ಯೂಸ್ ಆಗಿ ನೀವು ಅದನ್ನ ಟ್ರೈನ್ ಅಪ್ ಮಾಡೋ ಸಲುವಾಗಿ ನಿಮ್ಮನ್ನ ಬೆನ್ನತ್ತಲು. ಅದು ಅಷ್ಟೇ ಅಲ್ಲದೆ ಹೊರಗೆ ಹೋಗಿ ನೀವು ದುಡ್ಡನ್ನ ಗಳಿಸಿ ತರಬೇಕಲ್ಲ. ಒಬ್ಬ ಕೈನ 1 ರೂಪಾಯಿ ತರಲಿಕ್ಕೆ ಸಾಧ್ಯನೇ ಒಂದು ಇಲ್ಲ. ಅದನ್ನ ಹೊರಗಡೆ ಹೋಗಿ ನೀವು 1 ರೂಪಾಯಲ್ಲಿ ಕಳ್ಕೊಂಡ್ ಬರ್ಬೇಕಲ್ಲ, ಅದನ್ನ ಯಾರು ರೆಡಿ ಮಾಡ್ಬೇಕು? ಅದನ್ನು ಕೂಡ ನಾವು ಮಾಡ್ತೀವಿ. ವ್ಯಕ್ತಿತ್ವ ವಿಕಸನ ಕ್ಲಾಸ್ ಇರ್ತವೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಇರ್ತವೆ, ಜೊತೆಗೆ ಏನಂತಂದ್ರೆ ಇಂಗ್ಲಿಷ್ ಕಮ್ಯುನಿಕೇಶನ್ ಕ್ಲಾಸ್ ಇರ್ತವೆ, ಮತ್ತೆ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಕಂಟಿನ್ಯೂಸ್ ಬರ್ತಾ ಇರ್ತಾರೆ. ತಮಗೆ ಒಂದು ಸ್ವಲ್ಪ ಡೆವಲಪ್ ಆಗಲಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಆಗಾಗ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಆದ್ರೆ ಎಲ್ಲದರಿಂದಲೂ ಏನಂತಂದ್ರೆ ನಿಮ್ಗೆ ಬೆನಿಫಿಟ್ ಸಿಗ್ತದೆ. ಆದ್ರೆ ನೆನಪಿರಲಿ, ಒಂದು ವಿದ್ಯಾರ್ಥಿಯನ್ನು ಎತ್ತಿಡಬೇಕಂತ ಹೇಳಿದ್ರೆ ಒಬ್ಬರ ಸಹಾಯ ಅಂತ ಅವಶ್ಯಕತೆ ಇದೆ. ಬಹುಶಃ ನಿಮ್ಮ ಜೀವನದಲ್ಲಿ ನಮ್ಮ ಸಂಸ್ಥೆ ಆಗಿರ್ಬೇಕನ್ನೋದೇ ನನ್ನ ಮೂಲಕ, ಇದು ನೆನಪಿತ್ತು. ಸೊ ದ್ಯಾಟ್ ಈಸ್ ವೆರಿ ಸಿಗ್ತಕ್ಕಂಥದ್ದು, ನಿಮಗೆ ಕೊಡುವಂತ ಜ್ಞಾನದಲ್ಲಿ ಸಿಗ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಕಡೆ ಎಲ್ಲಿ ಸಿಗಲ್ಲ. ದುಡ್ಡು ಬೇಕಾದ್ರೆ ಗಳಿಸ್ತೀವಿ, ಆದರೆ ನಿಮ್ಮನ್ನು ಗಳಿಸೋದಷ್ಟು ಈಸಿ ಅಲ್ಲ. ನಿಮ್ಮನ್ನು ರೆಡಿ ಮಾಡಿ ನಿಮ್ಮಿಂದ ಮನೆಗೆ ಒಂದು 4 ದುಡ್ಡು ಮನೆಗೆ ಹೋಗ್ಬಿಟ್ಟಿದ್ರೆ ನಾನು ಕೊಟ್ಟಿರ್ತಕ್ಕಂಥ ಟ್ರೈನಿಂಗು ಸಾರ್ಥಕ. ಅದೇ ನಮ್ಮ ಉದ್ದೇಶ.
ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ತಮಗೂ ಕೂಡ ಅದೇ ಸಿಗ್ಲಿ ಅಂತಕ್ಕಂಥದ್ದು ಹೇಳಿ ಇಷ್ಟೊತ್ತರೆಗೂ ಮಾತಾಡ್ಲಿಕ್ಕೆ ನಾವು ಬಹಳ ಪೇಷನ್ಸ್ ಇಂದ ತಾಳ್ಮೆಯಿಂದ ಕೂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಕೈ ಬ್ಯಾನ್ ನಾ ಹಿಂಗ್ ಹೇಳ್ತೀನಿ ಈ ಸದ ಆಗ್ಲೇ ಹೇಳಿದ ನಾ ಏನಂತ ಹೇಳಿದೆ ನೀವು ಕಲಿತೇನೆ ಅಂತ ಬಂದ್ರೆ 100% ನಾ ಕಲಿಸ್ತೀನಿ ಅಂತ ಹೇಳಿ ನೀವು ನನಗೆ ಬಂದು ಹೇಳ್ಬೇಕು ನೋಡಪ್ಪ ಮಸ್ತ್ ನೀವು ಹೇಳ್ಬೇಕು ಬಂದ್ ನನಗೆ ನೋಡಪ್ಪ ಮಾಸ್ತರ್ ನಾನ್ ಪಿ ಸಿ ಮುಗಿಸಿ ನೀ ಅಂತ ಕಾಲೇಜ್ ಬಂದು ಹೇಳಿದಿ ಏನಂತ ಹೇಳಿದಿ ನಾ ಕಲಿತೀನಿ ಅಂತ ಬಂದು 100% ಕಲಿಸ್ತೀನಿ ಅಂತ ಹೇಳಿದಿ ಈಗ ನನ್ನ ಬಳಿ ಅರ್ಥ ಆಯ್ತಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡೋಣ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಣ ದೈವಿ ಗುಣವಾಗಿ ಬಂದಿರ್ತಕ್ಕಂಥ ಹುಟ್ಟು ಸ್ವಾಭಾವಿಕವಾಗಿ ಬಂದಿರ್ತಕ್ಕಂಥ ನಮ್ಮಲ್ಲಿ ನ್ಯಾಚುರಲ್ ಸ್ಕಿಲ್ಸ್ ಅಂತ ಕೇಳಿದ್ದೀವಿ ಮಾತಾಡೋದಾಗಿರ್ಬೋದು ನೀವು ನಗದಾಗಿರ್ಬೋದು ಹೇಳಿ ನಗದು ಬಟ್ ಹೆಂಗ್ ನಗಬೇಕು ಹೆಂಗ್ ಕೂಡ್ಬೇಕು ಹೆಂಗ್ ಹೇಳ್ಬೇಕು ಹೆಂಗ್ ಕಲಿಬೇಕು ಹೆಂಗ್ ಓದ್ಬೇಕು ಹೆಂಗ್ ಬಳಸ್ಬೇಕು ನಿಮ್ಮ ಆ ವೃತ್ತಿಪರ ಜೀವನಕ್ಕೆ ಅದು ನಿಮ್ಗೆ ಹೆಂಗ್ ಸಪೋರ್ಟ್ ಆಗ್ತದೆ ಹಂಗ ನಾವು ಕಲಿಸುವಂತ ಪ್ರಯತ್ನ ನಾವು ರೈಟ್ ರೀ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಕಲಿತೀನಿ ಅಂತ ಬಂದ್ರೆ 100% ಕಲಿಸ್ಲಿಕ್ಕೆ ನಾ ಇದ್ದಿದ್ದ ಜೀವನದಿಂದ ಕಲಿಸ್ತೀನಿ ನೀವು ಕಲಿತೀನಿ ಅಂತ ಬರ್ರಿ 100% ನಾ ಕಲಿಸಿ ಫೀಸ್ ಅಂತ ಬಂದ್ರೆ ಆಗಿನ ಪರಿಸ್ಥಿತಿಯಲ್ಲಿ ಏನಾಗ್ತದೆ ನಮ್ಮ ಕಡೆಯಿಂದ ಸಹಾಯ ಮಾಡುವಂತ ನಾವು ಹಾಗೇನೆ ಇರಬೇಕು ನಮ್ಮ ಉದ್ದೇಶ ಒಂದೇ ನೀವು ಕಂಪ್ಯೂಟರ್ ಕಲಿಬೇಕು ಎಲ್ಲರೂ ಲಕ್ಷ ಕೊಟ್ಟು ಕೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ ನೀವು ಕಂಪ್ಯೂಟರ್ ಕಲಿಬೇಕು ನೀವು ನಮಗೆ ಕಟ್ಟಿರ್ತಕ್ಕಂಥ ಫೀಸನ್ನು ಒಂದೇ ತಿಂಗಳಲ್ಲಿ ನಿಮಗೆ ಪಗಾರ ರೂಪದಲ್ಲಿ ನಿಮ್ಗೆ ಸಿಗಬೇಕು ಶಾಲೆ ರೂಪದಲ್ಲಿ ಸಿಗಬೇಕು ಇನ್ನು ಮುಂದೆ 6 ತಿಂಗಳು ನೀವು ಒಂದೇ ಕಡೆ ಕೆಲಸ ಮಾಡಿ ನೀವು ಕೆಲಸ ಮಾಡ್ಸತ್ತನ ನಾವು ಬಿಡಂಗಿಲ್ಲ ನಿಮ್ಮಲ್ಲಿ ಬೆನ್ನತ್ತ ಕೆಲಸ ನಾವು ಮಾಡಿ ಯಾಕಂದ್ರೆ ನಮ್ಮ ಕೆಲಸನೇ ಇದೆ ಹೌದಲ್ಲಿ ಬಟ್ ಅದನ್ನ ತನುಮನ ಧನದಿಂದ ಮಾಡುವಂಥ ಕೆಲಸ ನಾವು ಮಾಡಬೇಕು ನಾವು ಮಾಡ್ತೀವಿ ಬಿಡಂಗಿಲ್ಲ ಕ್ಲಿಯರ್ ಎಸ್ ನಾನೀಗ ಸ್ಟಾಪ್ ಮಾಡಲ್ಲ ಇದು ಬಿಟ್ಟರೆ ಮತ್ತೇನಾದ್ರು ಡೌಟ್ ಅಲ್ಲ ಯಾಗನ ಇದ್ರು ಟೈಮಿಂಗ್ ಚಿನ್ನ ನಾನು ಆಗ್ಲೇ ಹೇಳಿದೆ ನೀವು ಮುಂಜಾನೆ 6ಕ್ಕೆ ಬಂದು ಕಲಿತೀನಿ ಅಂತ ಕಲಿಸ್ತೀನಿ ನೀನು ಕಲಿತೀನಿ ಅಂತ ಬಂದ್ರೆ ಅದು 2 ತಾಸಲ್ಲಕ್ಕೆ 3 ತಾಸಲ್ಲಕ್ಕೆ 40 ಗಂಟೆ 40 ಗಂಟೆ ಹೋಗ್ಬೇಕು ಆಗ್ಬಿಡು ನಿಂತ ನೀರು ಏನು ಹೋಗ್ತವೆ ಅಲ್ಲೇ ನೀರು ಆಗ್ಬೇಕು ಆಯ್ತಾ ಸೊ ಹಂಗಾಗಿ ಏನಂತ ಹೇಳಿದ್ರೆ ಈಗ ಟೈಮಿಂಗ್ ಅಂತ ಬಂದ್ರೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ನಿಮಗೆ ಯಾವ ಫ್ಲೆಕ್ಸಿಬಲ್ ಟೈಮಿಂಗ್ ಅಲ್ಲಿ ನಿಮ್ಗೆ ಬೇಕೋ ಆ ಫ್ಲೆಕ್ಸಿಬಲ್ ಟೈಮಿಂಗ್ ಅಲ್ಲಿ ಬ್ಯಾಚ್ ಇರ್ತದೆ ಈಟಿಂಗ್ ರೆಡಿ ಮಾಡಬೇಕು ನಿಮ್ಗೆ ಕೆಲಸಕ್ಕೆ ರೆಡಿ ಮಾಡಬೇಕು ನಿಮ್ಗೆ ಎಲ್ಲ ರೀತಿಯಲ್ಲಿ ಅಂತ ಮೆಂಟಲಿ ಪ್ರಿಪೇರ್ ಮಾಡಬೇಕು ಆವಾಗ ಮಾತ್ರ ಏನಂತ ಹೇಳಿದ್ರೆ ನೀವು ಒಂದು ಸ್ಟ್ಯಾಂಡರ್ಡ್ ಎಂಪ್ಲಾಯ್ ಆಗ್ಲಿಕ್ಕೆ ಸಾಧ್ಯ ರೈಟ್ ಸೊ ಇಷ್ಟಿದೆ ಇದು ಬಿಟ್ಟರೆ ಮತ್ತೆ ಏನಾದ್ರು ಡೌಟ್ ಇದೆಯಾ ಅದ್ರ ಜೊತೆ ನೀವು ಏನಂತ ಹೇಳಿದ್ರೆ ನಮ್ಮ ಹತ್ರ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಇರ್ತದೆ ವಿ ಆರ್ ಕಂಡಕ್ಟಿಂಗ್ ದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಆಲ್ಸೋ